ಇನ್ನು ಮುಂದೆ ಹನಿ ಹನಿ ನೀರಿಗೂ ಕೂಡ ಪಾಕಿಸ್ತಾನ ಪರದಾಡೋ ಪರಿಸ್ಥಿತಿಯನ್ನ ಎದುರಿಸಲಿದೆ. ಪಾಕ್ ಬುಡಕ್ಕೆ ಭಾರತದ ನೆನೆಯ ಒಂದೇ ಒಂದು ಮೀಟಿಂಗ್ ಬೆಂಕಿ ಇಟ್ಟಿದೆ. ಸಿಂಧೂ ನದಿಯಿಂದ ಹರಿಬಿಡಲಾಗ್ತಿದ್ದ ಪಾಕ್ಗೆ ನೀರೇನು ಬಿಡಲಾಗ್ತಿತ್ತು ಅದನ್ನ ಬಂದ್ ಮಾಡಲಾಗಿದೆ. ಸಂಪೂರ್ಣ ಆ ಡ್ಯಾಮ್ನ ಗೇಟ್ ಅನ್ನೇ ಬಂದ್ ಮಾಡಲಾಗಿದೆ. ಇನ್ನು ಮುಂದೆ ಹನಿ ಹನಿ ನೀರಿಗೂ ಪರದಾಟ ನಡೆಸ್ತಾರೆ. ಪಾಕಿಗಳ ಬುಡಕ್ಕೆ ಬೆಂಕಿ ಇಟ್ಟಿದೆ ಭಾರತದ ಒಂದೇ ಒಂದು ಮೀಟಿಂಗ್. ಸದ್ಯ ನೀರು ಹಂಚಿಕೆ ಒಪ್ಪಂದವನ್ನ ತಾತ್ಕಾಲಿಕವಾಗಿ ಅಮಾನತು ಮಾಡಲಾಗಿದೆ. ಜಿಡಿಪಿಗೆ 25% ಸಿಂಧೂ ನದಿ ನೀರು ಕೊಡುಗೆ ಇದ್ದೇ ಇದೆ. ರದ್ದು ಮಾಡೋದು ಅಷ್ಟೊಂದು ಸುಲಭನ? ಹಾಗಾದ್ರೆ ಪಾಕ್ನ 90% ಆಹಾರ ಬೆಳೆಗಳಿಗೆ ಬೇಕೇ ಬೇಕು ಸಿಂಧೂ ನದಿಯ ನೀರು. ಒಂದ್ ಕಡೆ ರಾಜ್ಯದಲ್ಲಿ ಅಟ್ಟಹಾಸವನ್ನ ಮರೆದಿದ್ದಂತಹ ಪಾಪಿಗಳಿಗೆ ಪಾಠ ಕಲಿಸಬೇಕು ಅಂತ ಹೇಳಿ ಸಿಂಧೂ ನದಿ ನೀರನ್ನ ಇನ್ಮೇಲೆ ಬಿಡಲ್ಲ ಅಂತ ಹೇಳಿದ್ದಾರೆ. ಬಟ್ ಅದಷ್ಟು ಸುಲಭನ ಏನು ಅನ್ನೋದು ಈಗ ಪ್ರಶ್ನೆ ಆಗಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪಾಕಿಸ್ತಾನದ ಉಗ್ರಗಾಮಿಗಳು ಮಾಡಿದಂತಹ ಕ್ರಿಮಿ ಆಟಕ್ಕೆ ಇದೀಗ ನೀರ್ ಹಂಚಿಕೆ ಒಪ್ಪಂದವನ್ನ ತಾತ್ಕಾಲಿಕವಾಗಿ ಅಮಾನತು ಮಾಡಲಾಗಿದೆ. ಏನೆಲ್ಲ ನಿರ್ಬಂಧಗಳನ್ನ ಹೇರಲಾಯಿತು? ಮೀಟಿಂಗ್ ಅಲ್ಲಿ ಏನ್ ಡಿಸೈಡ್ ಆಯ್ತು? ಪವಿತ್ರ, ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿರತಕ್ಕಂಥ ಉಗ್ರರ ಅಟ್ಟಹಾಸದಿಂದ ಭಾರತವು ಕೂಡ ಪ್ರತಿರೋಧವಾಗಿ ಕೆಲವೊಂದಿಷ್ಟು ಮಹತ್ವದ ನಿರ್ಧಾರಗಳನ್ನು ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು. ಆ ಒಂದು ನಿರ್ಧಾರಗಳಿಂದ ಪಾಕಿಸ್ತಾನಕ್ಕೆ ಎಲ್ಲೋ ಒಂದು ಕಡೆ ಭಯಭೀತಿ ಮತ್ತು ಆರ್ಥಿಕವಾಗಿರ್ತಕ್ಕಂಥ ಸಂಕಷ್ಟ ಕೂಡ ಎದುರಾಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಮಾಹಿತಿ ತಿಳಿದು ಬರ್ತಾ ಇದೆ. ಪ್ರಮುಖವಾಗಿ ಸಿಂಧೂ ನದಿ ನೀರಿನ ಒಂದು ಕಡೆ ಈಗಾಗಲೇ ಪಾಕಿಗೆ ಬಂದಾದ್ರೆ ಏನೆಲ್ಲ ಅಲ್ಲಿ ಒಂದಿಷ್ಟು ಅನಾನುಕೂಲಗಳು ಏನಾಗಬಹುದು ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರಗಳನ್ನ ನಾವು ನೋಡೋದಾದ್ರೆ, ಈಗಾಗಲೇ ಏನು 1960 ಸೆಪ್ಟೆಂಬರ್ 19 ಕರಾಚಿಯಲ್ಲಿ ಸಿಂಧೂ ನದಿ ಜಲ ಒಪ್ಪಂದ ಕೂಡ ಆಗಿತ್ತು. ನವದೆಹಲಿಯಲ್ಲಿ 2022 ಮೇ 31 ನಡೆದಿದ್ದ ಜಲ ಒಪ್ಪಂದ ಇದು ಕೊನೆ ಸಭೆ ಆಗಿತ್ತು. ಅಲ್ಲಿ ಎರಡೂ ದೇಶಗಳ ನಡುವಿನ ಅಪರೂಪದ ಸಹಕಾರದ ಒಪ್ಪಂದ ಕೂಡ ಇದಾಗಿತ್ತು. ಆದ್ರೆ ಇದೀಗ ಪಾಕಿಸ್ತಾನದ ಉಗ್ರರಿಂದ ಏನು ದಾಳಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಒಪ್ಪಂದವನ್ನು ಕೂಡ ಏನು ಜಲ ಒಪ್ಪಂದವನ್ನು ಕೂಡ ನಿಲ್ಲಿಸಿರ್ತಕ್ಕಂಥದ್ದು. ಹಾಗಾಗಿ ಇದರಿಂದ ಪ್ರಮುಖವಾಗಿ ಸಿಂಧೂ ನದಿಯ ನೀರು ಒಪ್ಪಂದ ಅಮಾನತು ಸುಲಭ ಆದ್ರೆ ಒಂದ್ ಕಡೆ ಪಾಕಿಸ್ತಾನಕ್ಕೆ ಏನಾಗಬಹುದು ಅನ್ನುವಂಥದ್ದು ನಾವು ನೋಡ್ತಾ ಹೋದ್ರೆ, ಪಾಕ್ನ GDPಗೆ 25% ಸಿಂಧೂ ನದಿ ಕೊಡುಗೆ ಇರ್ತಕ್ಕಂಥದ್ದು. ಮತ್ತೆ ಪಾಕ್ನ 90% ಆಹಾರ ಬೆಳೆಗಳಿಗೆ ಈ ಒಂದು ಸಿಂಧೂ ನದಿಯೇ ಮೂಲ ಆಧಾರವಾಗಿರ್ತಕ್ಕಂಥದ್ದು. ಮತ್ತೆ ಪಾಕಿಸ್ತಾನದ 65% ಭೂಪ್ರದೇಶದ ಕೃಷಿಗೂ ಕೂಡ ಈ ಸಿಂಧೂ ನದಿ ನೀರೇ ಬೇಕಾಗಿರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ 21 ಕೋಟಿಗೆ ಹೆಚ್ಚು ಜನಸಂಖ್ಯೆ ಸಿಂಧೂ ನದಿ ನೀರಿನ ಮೇಲೇನೆ ಕೂಡ ಅವಲಂಬನೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಸಿಂಧೂ ನದಿ ಒಪ್ಪಂದದ ಅಮಾನತು ಏನಿದೆ ಇದು ಸಾಕಷ್ಟು ಒಂದು ಕಡೆ ಪಾಕಿಸ್ತಾನದ ಒಂದು ಆರ್ಥಿಕ ಸ್ಥಿತಿಗತಿಯ ಮೇಲೆ ಕೂಡ ಪರಿಣಾಮ ಬೀರುವಂತಹದ್ದು ಕೂಡ ಇರುವಂಥದ್ದು. ಮತ್ತೆ ನೀರಿಗೂ ಕೂಡ ಪರದಾಡುವಂತಹ ಹನಿ ನೀರಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಕೂಡ ಪಾಕಿಸ್ತಾನಕ್ಕೆ ಬರುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈ ಒಂದು ಕಾರಣದ ಹಿನ್ನೆಲೆಯಲ್ಲೇ ಪ್ರಮುಖವಾಗಿ ಈ ಒಂದು ಮಹತ್ವದ ನಿರ್ಧಾರವನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಪವಿತ್ರ, ಈಗಾಗಲೇ ಏನು ಪೆಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ ಕೂಡ ನಿಜಕ್ಕೂ ಕೂಡ ಇದು ಒಂದ್ ಕಡೆ ದುಃಖಕರ ಸಂಗತಿ. ಮತ್ತೆ ಇಡೀ ಒಂದು ಜಾಗತಿಕ ಮಟ್ಟದಲ್ಲಿಯೂ ಕೂಡ ಸಾಕಷ್ಟು ತೀವ್ರ ವಿರೋಧ ಪಾಕಿಸ್ತಾನದ ಈ ಉಗ್ರರ ಅಟ್ಟಹಾಸಕ್ಕೂ ಕೂಡ ಬಂದಿರತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಬಂದಿರತಕ್ಕಂಥದ್ದು. ಹಾಗಾಗಿ ಸಿಂಧೂ ನದಿ ನೀರನ್ನ ಒಂದ್ ಕಡೆ ನಿಲ್ಲಿಸುವಂತಹ ಪ್ರಯತ್ನಕ್ಕೆ ಏನು ಹಿಂದೆ ಒಪ್ಪಂದ ಆಗಿತ್ತು, ಎರಡೂ ದೇಶಗಳ ನಡುವೆ ಈ ಒಂದು ಒಪ್ಪಂದ ಆದಂತ ಸಂದರ್ಭದಲ್ಲಿ ಅದು ಪಾಲನೆ ಆಗ್ತಾ ಇತ್ತು. ಆದ್ರೆ ಯಾವಾಗ ಈ ಉಗ್ರರ ಅಟ್ಟಹಾಸ ಹೆಚ್ಚಾಯಿತೋ ಇದರಿಂದ ಒಂದು ತಕ್ಕ ಪಾಠವನ್ನ ಪಾಕಿಸ್ತಾನಕ್ಕೆ ಕಲಿಸಲೇಬೇಕು ಅನ್ನುವಂತಹ ನಿರ್ಧಾರವನ್ನ ನಮ್ಮ ಭಾರತ ದೇಶವು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಈ ಒಂದು ಒಪ್ಪಂದ ಏನು ಅಮಾನತು ಏನಿದೆ ಇದು ಸಾಕಷ್ಟು ಪಾಕ್ನ ಒಂದು ದೇಶಕ್ಕೂ ಕೂಡ ಒಂದು ಆತಂಕ ಮತ್ತು ಭಯ ಸೃಷ್ಟಿಯಾಗಿದೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಮಾಹಿತಿ ತಿಳಿದು ಬರ್ತಾ ಇದೆ. ಪವಿತ್ರ, ನೀರ್ ಬಿಡಲ್ಲ ಸಿಂಧೂ ನದಿ ನೀರು ಅಂತ ಈಗ
ಈಗಾಗಲೇ ಒಂದು ಕಡೆ ಡ್ಯಾಮ್ ಇಂದ ಅಂದ್ರೆ ನೀರೇನು ಹೋಗ್ಲಾಗ್ತಾ ಇತ್ತು ಅಲ್ಲಿ ಸಂಪೂರ್ಣವಾಗಿ ಗೇಟ್ಗಳನ್ನ ಕೂಡ ಬಂದ್ ಮಾಡಲಾಗಿದೆ. ಆಮದು ರಫ್ತು ಇವೆಲ್ಲವೂ ಕೂಡ ಬಂದ್ ಆಗಿದೆ. ಗಡಿ ಭಾಗವನ್ನ ಬಂದ್ ಮಾಡಲಾಗಿದೆ. ವಾಹನಗಳು ಕೂಡ ನಿಂತಲ್ಲೇ ನಿಂತಿದೆ ಬಸವರಾಜ್. ಇನ್ನೊಂದು ಕಡೆ ಇಷ್ಟೆಲ್ಲ ಬಂದ್ ಆಗಿರೋದ್ರಿಂದಾಗಿ ಅವ್ರಿಗೆ ಹೊಡೆತ ಅಂತೂ ಖಂಡಿತ ಬೀಳತ್ತೆ. ಬಟ್ ಇದು ತಾತ್ಕಾಲಿಕವಾಗಿ ಇರತ್ತಾ ಅಥವಾ ಕಂಪ್ಲೀಟ್ ಆಗಿ ಇದೇ ರೀತಿ ಅನುಸರಿಸೋದು ಎಲ್ಲೋ ಒಂದ್ ಕಡೆ ಡೌಟ್ ಅಂತ ಹೇಳ್ಬೋದಲ್ವಾ ಅಂತ? ಪವಿತ್ರ, ಯಾವಾಗ ಈ ಒಂದು ಸಿಂಧು ನದಿ ನೀರಿನ ಒಂದು ಒಪ್ಪಂದ ಏನು ಅಮಾನತು ಮಾಡಿರ್ತಕ್ಕಂಥದ್ದು ಏನಿದೆ, ಈ ಒಂದು ನಿರ್ಧಾರದಿಂದ ನಿಜಕ್ಕೂ ಕೂಡ ಪಾಕಿಸ್ತಾನದವರಿಗೂ ಕೂಡ ಒಂದಿಷ್ಟು ಅವರ ದೇಶದ ಆರ್ಥಿಕ ಮೇಲೂ ಕೂಡ ಹೊಡೆತ ಬೀಳುವಂಥದ್ದು, ಮತ್ತೆ ಅಲ್ಲಿ ಕೃಷಿಗೂ ಕೂಡ ನೀರು ಬೇಕು, ಅಲ್ಲಿರ್ತಕ್ಕಂಥ ಜನರಿಗೂ ಕೂಡ ನೀರು ಬೇಕು. ಹಾಗಾಗಿ ಇದರಿಂದ ಒಂದಿಷ್ಟು ಆತಂಕ ಮತ್ತೆ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಕುಗ್ಗಿಸುವಂತಹ ಒಂದು ಕಾರ್ಯ ಕೂಡ ಇದು ಆಗಬಹುದು. ಹಾಗಾಗಿ ಈಗಾಗಲೇ ಪಾಕಿಸ್ತಾನ ಕೂಡ ಯಾವಾಗ ಈ ಒಪ್ಪಂದವನ್ನ ಅಮಾನತು ಮಾಡಲಿಕ್ಕೆ ಏನು ನಮ್ಮ ಸರ್ಕಾರ ಕ್ರಮವನ್ನು ಕೈಗೊಳ್ತೋ ಆವಾಗ ಪಾಕಿಸ್ತಾನದವರು ಕೂಡ ಇದು ಯುದ್ಧಕ್ಕೆ ಸರಿಸಮಾನವಾದಂತೆ ಅನ್ನುವಂಥದ್ದನ್ನ ಜಾಗೃತಗೊಳಿಸಿ ಅಲ್ಲಿ ಕೂಡ ಒಂದಿಷ್ಟು ಏನು ಯುದ್ಧಕ್ಕೆ ಒಂದು ಸನ್ನದ್ಧರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅಲ್ಲಿ ಕೆಲವೊಂದಿಷ್ಟು ಸೈನಿಕರಿಗೂ ಕೂಡ ರಜೆಯನ್ನು ಕೂಡ ರದ್ದುಪಡಿಸಿರ್ತಕ್ಕಂಥದ್ದು, ಮತ್ತೆ ಅವರು ಕೂಡ ಅಲರ್ಟ್ ಆಗಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ ಇದು ನಿರಂತರವಾಗಿ ಇರುತ್ತಾ ಅನ್ನುವಂಥದ್ದಕ್ಕೆ ಒಂದಿಷ್ಟು ಪಾಕಿಸ್ತಾನದ ಈಗ ಇಷ್ಟು ಉಗ್ರರ ದಾಳಿ ಆದ್ರೂ ಸಹಿತ ಅಲ್ಲಿರ್ತಕ್ಕಂಥ ಮುಖ್ಯಸ್ಥರು ಅಲ್ಲಿರ್ತಕ್ಕಂಥ ಪ್ರಧಾನಿಗಳು ಕೂಡ ಈ ಬಗ್ಗೆ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಟ್ಟಿಲ್ಲ, ಇದನ್ನ ಖಂಡಿಸಿಲ್ಲ ಅನ್ನುವಂಥದ್ದೇ ಜಾಗತಿಕ ಮಟ್ಟದಲ್ಲಿ ತೀವ್ರವಾಗಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಏನಾದ್ರೂ ಇಲ್ಲಿ ವಿಶ್ವಸಂಸ್ಥೆ ಏನಾದ್ರೂ ಎಂಟ್ರಿ ಕೊಡುತ್ತಾ ಅನ್ನುವಂಥದ್ದು ಒಂದ್ ಕಡೆ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ದೇಶಗಳ ನಡುವೆ ಒಂದಿಷ್ಟು ಈ ರೀತಿಯಾಗಿರ್ತಕ್ಕಂಥ ವಿವಾದ ಎದ್ದಂತ ಸಂದರ್ಭದಲ್ಲಿ ಯುದ್ಧಗಳು ಅಥವಾ ಸಾವು ನೋವುಗಳು ಆದಂತ ಸಂದರ್ಭದಲ್ಲಿ ಒಂದಿಷ್ಟು ವಿಶ್ವಸಂಸ್ಥೆ ಕೂಡ ಎಂಟ್ರಿ ಆಗಿ ಇದನ್ನ ಸಮಸ್ಯೆ ಬಗೆಹರಿಸುವಂತ ಪ್ರಯತ್ನ ಮಾಡುತ್ತೆ. ಆದ್ರೆ ಪಾಕಿಸ್ತಾನದ ಈ ಒಂದು ಕೃತ್ಯಕ್ಕೆ ಎಲ್ಲ ಬಹುತೇಕ ರಾಷ್ಟ್ರಗಳು ಕೂಡ ತೀವ್ರ ವಿರೋಧವನ್ನು ಪಡ್ತಾ ಇದ್ದಾರೆ. ಈ ಉಗ್ರರ ಮಟ್ಟ ಹಾಕಬೇಕು ಅನ್ನುವಂತಹ ನಿಲುವನ್ನೇ ಅವರು ವ್ಯಕ್ತಪಡಿಸ್ತಾ ಇದ್ರೆ ಅಮೆರಿಕ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಹಲವಾರು ದೇಶಗಳು ಕೂಡ ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸಿಂಧು ನದಿ ನೀರಿನ ಒಪ್ಪಂದ ಏನು ಅಮಾನತು ಮಾಡಲಾಗಿದೆ ಇದಕ್ಕೆ ಪಾಕಿಸ್ತಾನವು ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ಯಾವ ರೀತಿ ಕೊಡುತ್ತೆ ಅನ್ನುವಂಥದ್ದನ್ನ ಭಾರತ ಎದುರು ನೋಡ್ತಾ ಇದೆ. ಪವಿತ್ರ. ಬಸವರಾಜ್, ಈಗ ಒಂದು ಕಡೆ ರಾಷ್ಟ್ರೀಯ ಒಂದು ಕ್ಯಾಬಿನೆಟ್ ಸಭೆ ನಡೀತು, ಅದರಲ್ಲಿ ನಿರ್ಧಾರನೆಲ್ಲ ಮಾಡಲಾಯ್ತು ಅಂತ. ಈಗ ಈ ನಿರ್ಬಂಧಗಳಿಗೆಲ್ಲ ಪಾಕಿಸ್ತಾನ ಏನ್ ಹೇಳ್ಬೋದು ಅಂತ? ಪಾಕಿಸ್ತಾನ ನೀವು ರಫ್ತನ್ನಾದ್ರೂ ಆಮದನ್ನಾದ್ರೂ ಸ್ಟಾಪ್ ಮಾಡ್ಕೊಳ್ಳಿ, ನೀರಾದ್ರೂ ಸ್ಟಾಪ್ ಮಾಡ್ಕೊಳ್ಳಿ, ನಾವು ಇದೇ ರೀತಿ ಮುಂದುವರಿಸ್ತೀವಿ ಅಂತ, ಅಥವಾ ಏನಾದ್ರು ಕೂತು ಒಪ್ಪಂದಕ್ಕೆ ಏನಾದ್ರು ಪಾಕಿಸ್ತಾನ ಬರೋ ಸಾಧ್ಯತೆ ಇದೆಯಾ? ಅಥವಾ ಇಷ್ಟಕ್ಕೆ ಬಿಡದೆ ನಮ್ಮ ದೇಶ ಪ್ರಧಾನಿ ಬೇರೆ ಏರ್ ಸ್ಟ್ರೈಕ್ ಆಗಿರ್ಬೋದು, ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು, ಆ ರೀತಿ ಕೂಡ ಮುಂದುವರಿಯೋ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿದೆಯಾ ಅಂತ? ಪವಿತ್ರ, ಈಗಿರ್ತಕ್ಕಂಥ ಸದ್ಯದ ಪರಿಸ್ಥಿತಿ ಒಂದ್ ಕಡೆ ನಮ್ಮ ಭಾರತವು ಕೂಡ ರಕ್ಷಣಾ ಇಲಾಖೆಯ ಒಂದಿಷ್ಟು ಅಧಿಕಾರಿಗಳು, ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಸಭೆ ನಡೆಸಿರ್ತಕ್ಕಂಥದ್ದು. ಮತ್ತೆ ಈಗಾಗಲೇ ಏನು ಸೇನಾ ಮುಖ್ಯಸ್ಥರು ಕೂಡ ಒಂದು ಜಮ್ಮು ಮತ್ತು ಕಾಶ್ಮೀರದ ಏನು ಪೆಹಲ್ಗಾಮ್ನಲ್ಲಿ ನಡೆದಂತ ಘಟನೆ ಏನಿದೆ ಅಲ್ಲಿರ್ತಕ್ಕಂಥ ಭದ್ರತೆಯ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಎನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಈಗ ಇರುವಂತದ್ದು, ಈಗ ನಮ್ಮ ಸರ್ಕಾರವು ಕೂಡ ಒಂದಿಷ್ಟು ನಿರ್ಬಂಧಗಳನ್ನ ಹೇರಿರ್ತಕ್ಕಂಥದ್ದು, ಈಗಾಗಲೇ ಆಮದು ಮತ್ತು ರಫ್ತು ಕೂಡ ನಿಂತಿರ್ತಕ್ಕಂಥದ್ದು, ಮತ್ತೆ ಸಿಂಧು ನದಿಯ ನೀರಿನ ಒಪ್ಪಂದ ಕೂಡ ಅಮಾನತಾಗಿರ್ತಕ್ಕಂಥದ್ದು, ಇವನ್ನೆಲ್ಲವನ್ನು ಕೂಡ ನೋಡ್ತಾ ಹೋದ್ರೆ ಪಾಕಿಸ್ತಾನ ಇದಕ್ಕೆ ಏನು ಪ್ರತಿಕ್ರಿಯೆ ಕೊಡ್ತಾ ಇದೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಹೋದ್ರೆ, ಯಾವಾಗ ನಮ್ಮ ಭಾರತ ದೇಶದವರು ಈ ರೀತಿಯಾಗಿರ್ತಕ್ಕಂಥ ತೀರ್ಮಾನವನ್ನ ಕೈಗೊಂಡ್ರು ಅವಾಗ ಅವರು ಕೂಡ ಪಾಕಿಸ್ತಾನದವರು ಕೂಡ ಅದಕ್ಕೆ ಪ್ರತಿಯಾಗಿ ನಾವು ಯಾವ ರೀತಿಯಾಗಿ 48 ಗಂಟೆಗಳ ಕಾಲದ ಒಳಗಡೆ ಭಾರತದಲ್ಲಿರ್ತಕ್ಕಂಥ ಪಾಕಿಸ್ತಾನದ ಪ್ರಜೆಗಳು ಅವರ ದೇಶಕ್ಕೆ ಹೋಗ್ಬೇಕು ಅನ್ನುವಂಥದ್ದು ಏನು ಆದೇಶ ಮಾಡಿದ್ರು, ಅದೇ ರೀತಿಯಾಗಿ ಅಲ್ಲಿ ಕೂಡ ಅವರು ಕೂಡ ಭಾರತದ ಪ್ರಜೆಗಳು ಕೂಡ ಪಾಕಿಸ್ತಾನದಲ್ಲಿದ್ರೆ ಅವರು ಕೂಡ ಒಂದು 4-5 ದಿನಗಳಲ್ಲಿ ಅವರು ಕೂಡ ಹೋಗ್ಬೇಕು ಅನ್ನುವಂಥದ್ದನ್ನು ಇದೇ ರೀತಿ ನಾವು ಯಾವ ರೀತಿಯಾಗಿ ಆಮದು ರಫ್ತು ಮತ್ತೆ ಕೆಲವೊಂದಿಷ್ಟು ವಾಹನಗಳ ತಡೆ ಇವನ್ನೆಲ್ಲ ಏನ್ ಮಾಡಿದ್ವಿ ಅವನ್ನೇ ಕಾಪಿಯನ್ನ ಪಾಕಿಸ್ತಾನದವರು ಕೂಡ ಮಾಡಿರ್ತಕ್ಕಂಥ, ಅಂದ್ರೆ ಅವರು ಸಹಿತ ಅದಕ್ಕೆ ನಾವು ಕೂಡ ಸನ್ನದ್ಧರಾಗಿದ್ದೇವೆ ಅನ್ನುವಂತಹ ರೀತಿಯಲ್ಲೇ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ವರ್ತನೆ ಮಾಡ್ತಾ ಇದೆ. ಹಾಗಾಗಿ ಎರಡೂ ದೇಶಗಳ ನಡುವೆ ಈಗ ಸದ್ಯದ ಪರಿಸ್ಥಿತಿ ಉದ್ವಿಗ್ನತೆ ಹೆಚ್ಚಾಗಿದೆ ಅನ್ನುವಂಥದ್ದು ಯಾವುದೇ ಕ್ಷಣದಲ್ಲಾದ್ರೂ ಅವರ ಒಂದು ಸೈನಿಕರು ಕೂಡ ಯುದ್ಧ ಮಾಡುವಂತ ಸಾಧ್ಯತೆ, ನಮ್ಮವರು ಕೂಡ ಅವರ ಮೇಲೆ ಅಟ್ಯಾಕ್ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಪರಿಸ್ಥಿತಿ ಕೂಡ ಸಾಕಷ್ಟು ಒಂದು ಕಡೆ ಅವರು ಕೂಡ ಇಲ್ಲ ಈ ಒಪ್ಪಂದಗಳಿಗೆ ಈ ರೀತಿ ಶಾಂತಿಯುತವಾಗಿ ನಾವು ಬಗೆಹರಿಸಿಕೊಳ್ಳೋಣ ಅನ್ನುವಂಥ ನಿರ್ಧಾರಕ್ಕೂ ಕೂಡ ಸದ್ಯಕ್ಕೆ ಪಾಕಿಸ್ತಾನದವರು ಬರ್ತಾ ಇಲ್ಲ, ಅಂತಹ ಒಂದಿಷ್ಟು ಸ್ಥಿತಿಗತಿ ಕೂಡ ಇಲ್ಲ ಅನ್ನುವಂಥದ್ದು ಈಗಿರುವಂತಹ ಮಾಹಿತಿ. ಹಾಗಾಗಿ ಈಗ ಮುಂದಿನ ದಿನಗಳಲ್ಲಿ
ಪಾಕಿಸ್ತಾನ ಇದಕ್ಕೆ ಏನಾದರೂ ಬೇರೆ ಬೇರೆ ರಾಷ್ಟ್ರಗಳನ್ನ ಬಂದು ಅದನ್ನ ಒಂದಿಷ್ಟು ಶಾಂತಿಯುತವಾಗಿ ಇದನ್ನ ಬಗೆಹರಿಸುವಂತ ಪ್ರಯತ್ನಕ್ಕೆ ಮಾಡುತ್ತಾ, ಅಥವಾ ಈಗ ನೀರನ್ನು ಕೂಡ ಕಡಿತಗೊಳಿಸಿರ್ತಕ್ಕಂಥ ಸಿಂಧು ನದಿ ಅದನ್ನು ಕೂಡ ಬಗೆಹರಿಸುವಂತ ಪ್ರಯತ್ನಕ್ಕೆ ಬರುತ್ತಾ, ಅಥವಾ ಈ ನಾವು ಯುದ್ಧದ ಮುಖಾಂತರವೇ ನಿಮಗೆ ಉತ್ತರ ಕೊಡ್ತೇವೆ ಅನ್ನುವಂಥ ನಿರ್ಧಾರಕ್ಕೆ ಬರುತ್ತಾ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿ ಮಾಹಿತಿ ತಿಳಿದು ಬರ್ತಾ ಇಲ್ಲ. ಪವಿತ್ರ.